ಚೇತನಾ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯಾಜ ಸರ್ವಶಕ್ರಾದಿವಂದಿತ. ಯಾವುದಾಯ್ತು ನಿನ್ನೆ? ನಚ ಭೂಮಗುಣೋಪಾಸಕ ಇನ್ನು ಬಂದಿಲ್ಲ ಅದು. ಭಕ್ತಿರೇವ. ನಿಮಗೆ ಮೊದಲು ಜ್ಞಾನ ಬೇಡ, ಕರ್ಮ ಸಾಕು ಅಂತ ಉತ್ತರ ಕೊಟ್ಟರು. ಆಮೇಲೆ ಜ್ಞಾನ ಬೇಕು, ಜ್ಞಾನ ಬೇಡ ಅಂತ ಹೇಳಿದ. ಅದಕ್ಕೆ ಅನುಗ್ರಹ ಬೇಕು ಅಂತ, ಅನುಗ್ರಹ ಭಕ್ತಿ ಬೇಕು ಅಂತ. ಭಕ್ತಿನೂ ಬೇಡ ಅಂತ ಇಲ್ಲ, ಭಕ್ತಿ ಬೇಕೇ ಬೇಕು. ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನಮಗೇನಿರ್ಬೇಕು? ಈಗ ಅಂಗಡಿ ಹೋಗಿ ಪದಾರ್ಥ ತೊಗೊಂಬ ಅಂದ, ಹೋದ ಪೆನ್ ಇತ್ತು ತಂದುಬಿಟ್ಟ ಮನೆಗೆ, ಕೇಸ್ ಆಗುತ್ತೆ. ಗೊತ್ತಾಯ್ತಾ? ಅಂಗಡಿ ಹೋಗಿ ತೊಗೊಂಬಂದಿರೋದು ಕೇಳಿದ್ರೆ ಅಂಡರ್ಸ್ಟುಡ್ ಏನಲ್ಲಿ ಅಂದರೆ ಏನು ತಿಳ್ಕೊಬೇಕಲ್ಲಿ? ಅಲ್ಲಿ ಹೋಗು, ಪೆನ್ ಇದ್ರೆ ಕೇಳು, ದುಡ್ಡು ಕೇಳಿದ್ರೆ ಕೊಡು, ತೊಗೊಂಡು ಬಾ, ಅದೆಲ್ಲ ಅರ್ಥ. ಅದೆಲ್ಲ ಹೇಳಲೇ ಇಲ್ಲ. ಅಂಗಡಿ ತೊಗೊಂಡು ಬಂದಿರಿ, ಹೋದ ಬಾಗಿಲು ಹೊಡೆದ ತಂದುಬಿಟ್ಟ, ಬೀಗ ಹಾಕಿದ್ದ ಅಂಗಡಿ ಹೊಡೆದು ಬಿಟ್ಟು ಜೊತೆಗೆ. ಅದೇನು ಮಾಡಬೇಕು? ಇದಕ್ಕೆ ಅರ್ಥ ಆಗಬೇಕಾದ್ರೆ ಅದಕ್ಕೆ ಹೇಳ್ತಾರೆ. ಹಾಗೆಲ್ಲ ಅಲ್ಲ, ಮೆಥಡ್ ಇದೆ. ಒಂದು ಪೆನ್ ಅಂದರೆ ಪೆನ್ನಿನ ಜ್ಞಾನ ಇರಬೇಕು, ಅದು ತೊಗೊಳ್ಳೋಕೆ ಹಡ ಇರಬೇಕು, ಆಮೇಲೆ ಅದು ತರಬೇಕು, ಸೇಫ್ ಅಂತ ನಮ್ಗೆ ಒಪ್ಪಿಸ್ಬೇಕು. ಎಷ್ಟೆಲ್ಲ ಪ್ರೊಸೀಜರ್ ಇದೆ. ತಂದು ತೊಗೊಂಡ್ರೆ ಬಿಸಾಕಿಬಿಟ್ರೆ ಅಬದ್ಧ ಹೊಡೆದ ಹೋಗುತ್ತಲ್ಲ. ಆಮೇಲೆ ಅದೆಲ್ಲ ಯಾಕೆ ಹೇಳೋದಿಲ್ಲ ಮತ್ತೆ ಮತ್ತೆ ಅಂದರೆ ಅಂಡರ್ಸ್ಟುಡ್. ದ್ರಾಕ್ಷಿ ತಿನ್ನು, ಹಲಸಿನ ತಿನ್ನು ಅಷ್ಟೇ. ತಿನ್ನು ಅಂತ ಹೇಳಿದರೆ ದ್ರಾಕ್ಷಿ ತಿನ್ನು ಅಂದರೆ ಡೈರೆಕ್ಟಾಗಿ ತಿನ್ನು, ಸೀಡ್ಲೆಸ್ ಅದು. ಇದು ಹಾಗೆಲ್ಲ ತಿನ್ನೋಕೆ ಹೋಗಬೇಡ ಅಂತ ಫಸ್ಟ್ ಹೇಳೋದು. ಬಟ್ ಎಲ್ಲ ಬಿಡಿಸಿ ಹೇಳ್ತಾರೆ ಯಾರು ಕೂಡ ನಿಮಗೆ. ನೋಡು, ಹಲಸಿನ ಹಣ್ಣಿದು ತಗೋ, ಹೆಚ್ಚು ಇದು ಮಾಡಿದ್ರೆ ಯಾರು ಹೇಳೋದಕ್ಕೆ ಹೋಗೋದಿಲ್ಲ. ಹಲಸಿನ ಹಣ್ಣು ತಿನ್ನು ಅಷ್ಟೇ. ಯಾಕೆ ಬಿಡುತ್ತಲ್ಲ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ. ಆ ಟರ್ಮ್, ಅದಕ್ಕೆ ಟರ್ಮ್ ಅಂತ ಕರಿತೀವಲ್ಲ, ಹಾಗೆ ಆ ಟರ್ಮಿನಾಲಜಿ ಗೊತ್ತಿರಬೇಕು. ಈಗ ಇದಕ್ಕೆ ಬಂದೀಗ ಭಕ್ತಿನೇ ಬೇಡ, ಭಕ್ತಿ ಬೇಕೇ ಬೇಕು ಅಂತ ಹೇಳ್ತಾರೆ. ಯಾತಕ್ಕೆ? ಭಕ್ತಿರೇವ ಏನಂ ನಯತಿ. ಭಕ್ತಿನೇ ದೇವರಲ್ಲಿ ಕರ್ಕೊಂಡು ಹೋಗುತ್ತೆ, ಬೇರೆ ದಾರಿ ಇಲ್ಲ. ಅರಾಜಿತೋ ಗುಣ ಸಂತೋ ಭಕ್ತ್ಯಾದ್ಯ ನೈ ಅಮೋಮುಚನ್ ಜೀವಂ ತದ್ಗುಣ ವ್ಯಕ್ತಿಂ ಕೃತ್ವೈನಂ ಮೋಚಯೇದ್ಧರಿ ಕ್ವಚಿನ್ ಮೋಚಯೇದ್ವಾ ಅಸೌ ಸ್ವಾತಂತ್ರ್ಯಂ ತಸ್ಯ ತೇನ ಹಿ ಭಕ್ತಿವಾಕ್ ಕರಣತ್ವೇನ ಸಾವಕಾಶೇಷವಾಗಥ ಭಕ್ತೈನಂ ಮೋಚಯೇದ್ ವಿಷ್ಣು ಇತಿ ಮಾನತ್ವಮೇಷ್ಯತಿ. ಅನಾದಿತೋ ಗುಣಾ ಸಂತಃ ಭಕ್ತ್ಯಾಜ್ಞಾನ ಹಿ ಅಮೂಮುಚನ್. ಒಂದು ಸಾರಸ್ಯ ನೋಡಿ, ಎಷ್ಟು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ಎಂಥ ದೊಡ್ಡ ಕಾನ್ಸೆಪ್ಟ್ ಇದೆ. ಯಾವುದೇ ಒಂದು ಗುಣದಿಂದ ನಮಗೆ ಮುಕ್ತಿ ಆಗೋದಾಗಿದ್ದರೆ ಅದು ಗುಣ ನಮ್ಮಲ್ಲಿ ಇದ್ದೇ ಇದೆ. ಈಗಾಗಲೇ ಏನಾಗಬೇಕಾಗಿತ್ತು? ಮುಕ್ತಿ ಆಗಿಬಿಡ್ಬೇಕಾಗಿತ್ತು. ಈಗ ಗೊತ್ತಾಯ್ತಾ? ಇಷ್ಟು ಮುಕ್ತಿ ಆಗಿಲ್ಲ ಅಂದರೆ ಅರ್ಥ ಏನು? ಇರೋದು ಸಾಲದು ಅಂತ ಅರ್ಥ. ಇರೋದು ಒಬ್ಬರು ಡಾಕ್ಟ್ರ್ ಆದ, ಒಬ್ಬರು ಆಗಲೇ ಇಲ್ಲ. ಯಾಕೆ? ಓದಲಿಲ್ಲ ಅವರು, ಓದಿ ಆಗಬೇಕಾಗಿತ್ತು, ಆಗಲಿಲ್ಲ. ಅದೇನು ಏನೋ ಒಂದು ಮಿಸ್ಸಿಂಗ್ ಪಾಯಿಂಟ್ ಇದೆ. ಏನದು? ಭಕ್ತಿ ಒಂದು ಮಿಸ್ ಆಗಿದೆ ನಮ್ಮಲ್ಲಿ. ಭಕ್ತಿ ಯಾವಾಗ ನಮ್ಮಲ್ಲಿ ಬರುತ್ತೋ ಅವಾಗ ಪೂರ್ಣ ಆಗುತ್ತೋ, ಅವಾಗ ಏನಾಗುತ್ತೆ? ಮುಕ್ತಿ ಆಗುತ್ತೆ. ದೇರ್ಫೋರ್ ಇಲ್ಲದೇ ಇರೋದೊಂದು ಕೆಲಸ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಆಗ್ಬೇಕಾದ್ರೆ ಏನೋ ಒಂದು ಮಿಸ್ ಆಗಿದೆ ಅಂತ ಅರ್ಥ ಆಗೋದ್ರಿಂದ ಏನೋ ಒಂದು ಹುಡುಕ್ತಾ ಸಿಗೋದೇನದು? ಭಕ್ತಿ. ಅಂಗಡಿಗೆ ಹೋದ ಕೊಡ್ತಾನೆ, ತರಲಿಲ್ಲ. ಯಾಕೆ? ಜಗಳ ಆಡ್ಕೊಂಬಂದ ಕೊಡಲೇನು? ಏನೋ ಜಗಳ ಆಡಕ್ಕೆ ಹೋದ ಕೊಡಲಿಲ್ಲ. ಸೊ ಹೀಗೆ ಕೇಳಿದೆ ನೀನೀಗ ಬುದ್ಧಿ ಇನ್ನೊಬ್ರು ಕಳಿಸಿ ತಂದು ಕೊಟ್ಟು ಬಿಟ್ಟು ಏನೋ ಒಬ್ಬ ಕೊಡೋಂತಿಗೆ ಏನೋ ಏನು ತಿಳ್ಕೊಂಡಿದ್ಯಾ ಹೋಗೋ ಅಂತ ಕಳಿಸ್ತಾನೆ. ಕೊಡಲಿ ಅಂತ ಹೇಳಿದ್ರೆ ಕೊಡ್ತಾನ? ಅವ್ನು ಪದ್ಧತಿ ಇದೆ. ಅವನು ಇರ್ಬೋದು, ಕಸ್ಟಮರ್ ಇರ್ಬೋದು. ಆ ಕಾಲಕ್ಕೆ ನೀನು ಕೇಳಬೇಕು, ಅವ್ನು ಕೊಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ನಿಂಗೆ ಅಷ್ಟಿಲ್ಲದೆ ಹೋಗಲೇಬಾರದು, ಅಷ್ಟೇ. ಕೇಳಲೇಬೇಕಾಗುತ್ತೋ. ಆ ಪದ್ಧತಿ ಮೈಂಟೈನ್ ಮಾಡದೆ ಹೋದ್ರೆ ಏನಾಗುತ್ತಾರೆ? ಟಿಕೆಟ್ ಬುಕ್ ಹರ್ಕೊಂಡು ಹೋಗ್ಬಿಟ್ರೆ ಟಿಕೆಟ್ನೆಲ್ಲ ಅಫೆನ್ಸ್ ಅದು. ಹಾಗೆ ಮಾಡಬಾರ್ದು. ಅದೇ ರೀತಿ ಭಕ್ತಿ ಇಲ್ಲದೆ ಕೆಲಸ ಮಾಡದೆ ಹೋದರೆ ಹಾಗಾಗತ್ತೆ ಅಂತ. ಅದು ಯಾಕೆ ಫುಲ್ ಹಾಕಿದ್ದಾರೆ, ಸ್ವಲ್ಪ ಹಾಕಿದ್ದಾರೆ ಅಷ್ಟೇ. ಏನೋ ಅಷ್ಟೇ. ಅದು ಕೊಟ್ಟಿದ್ದರಿಂದ ಅದು ನೋಡ್ಕೊಡಿ ಅಂತ ಹೇಳಿದ್ರು. ರೆಫರೆನ್ಸ್ ಕೊಟ್ಟಿದ್ದರಿಂದ ಮತ್ತೆ ಅಲ್ಲಿ ಹೇಳಬೇಕಾಗಿಲ್ಲ. ಕ್ವಚಿನ್ನ ಮೋಚಯೇದ್ವಾಸೋ ಸ್ವಾತಂತ್ರ್ಯ. ಕೆಲವೊಮ್ಮೆ ಭಕ್ತಿ ಇದೆ, ಜೀವಂ ತದ್ಗುಣ ಸುವ್ಯಕ್ತಿಂ ಕೃತ್ವೈನಂ ಮೋಚಯೇದ್ಧರಿ. ಕೆಲವೊಮ್ಮೆ ಭಕ್ತಿ ಇದೆ, ಏನು ಮುಕ್ತಿ ಕೊಟ್ಟಿಲ್ಲ ಅವನಿಗೆ. ಯಾತಕ್ಕೆ ಅಂದರೆ ದೇವ್ರಿಗೆ ಏನೋ ಒಂದು ಮಿಸ್ಸಿಂಗ್ ಇದೆ, ಅಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ, ಕೊಡ್ತಾನಷ್ಟೆ. ದುಡ್ಡು ಕೊಟ್ಟಿದ್ದ, ದುಡ್ಡು ಕೊಟ್ಟೇ ಇಲ್ಲ ತೊಗೊಂಡೋದ ಅಪರಾಧ. ದುಡ್ಡು ಕಡಿಮೆ ಕೊಟ್ಟು ತೊಗೊಂಡೋದು ಅದು ಅಪರಾಧನೇ. ಬಟ್ ಅದನ್ನೇನು ಮಾಡಬಹುದು? ಇದಕ್ಕಿಂತ ಮಚ್ ಬೆಟರ್. ಬಟ್ ಅದು ಪೂರ್ತಿ ಆಗಲಿ, ದೇವರಿಗೆ ಗೊತ್ತೋದು. ಯಾರೋ ಜಗಳಾಡ್ತಿದ್ದ ಕಾಲಕ್ಕೆ ನಾವು ನಿಮಗೆ ಕಾರಣ ಗೊತ್ತಿರೋದಿಲ್ಲ. ಆದ್ದರಿಂದ ಏನೋ ಕೊಟ್ಬಿಡಿ, ಅವ್ರು ಏನು ಕೇಳ್ತಾರೆ ಗೊತ್ತೇನ್ರಿ? ಅವರು ಏನು ಕೇಳ್ತಾರೆ ಗೊತ್ತಾ? ಬರೀ ಬರೋಕೊಡು ಅಂತ ಕೇಳ್ತಾರೆ, ಕೊಡ್ತೀರ? ಹಾಗಿದ್ದರೆ ಹೊಡೀರಿ ಅಂತ ಹೇಳ್ತಾರೆ. ಅದು ಏನು ಕೇಳ್ತಾನೆ ನಮಗೆ ಗೊತ್ತಿಲ್ಲ. ಅದು ನಮಗೆ ಏನಾಗಬೇಕು ಅಂತ ನೋಡ್ಕೋಬೇಕೆ ಹೊರತು ಉಳಿದೋರಿಗೆ ಮುಕ್ತಿ ಯಾಕಾಗಲಿಲ್ಲ ಭಕ್ತಿ ಮಾಡಿದ್ರು ಅಂತ ಕೇಳಿದರೆ ಏನೋ ಒಂದಿದೆ, ದೇವ್ರಿಗೆ ಗೊತ್ತಿದೆ ಅಷ್ಟೇ. ಅವರವ್ರ ವಿಷಯ ಅದು. ಅದು ಒಂದು ನಿಜ, ಭಕ್ತಿ ಇದ್ದರೆ ಮುಕ್ತಿ ಕೊಡ್ತಾರೆ. ಅದ್ರ ಬಗ್ಗೆ ಯೋಚನೆ. ಅವನಿಗೆ ಆಗಿಲ್ಲ ಸಮಸ್ಯೆ, ಏನೋ ಕಾರಣ ಇದೆ, ಸರಿ ಮಾಡಿ ದೇವರು ಕೊಡ್ತಾರೆ ಅಷ್ಟೇ. ಅದಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾರೆ.
ಭಕ್ತಿ ಇದ್ಮೇಲೂ ಕೊಡೋದು ಸ್ವಾತಂತ್ರ್ಯ. ನಿಮಗೆ ಪದಾರ್ಥ ಕೊಡೋದಿಲ್ಲ ಅಂತ ಹೇಳ್ತಾನೆ, ಹೆಚ್ಚು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಕೊಡೋನಿಗೆ ಏನಿದೆ ಈಗ? ನನ್ನ ಪದಾರ್ಥ ಅದು, ನಿಮಗೆ ನಾನು ಕೊಡೋದಿಲ್ಲ. ಗೊತ್ತಾ, ನನ್ನ ಪದಾರ್ಥ ಇದು ಬೆಲೆ ಕಡಿಮೆ ಇದ್ದು ಹೆಚ್ಚು ಕೊಟ್ಟರು ನಾನು ಕೊಡೋದಿಲ್ಲ, ಏನು ಕೊಟ್ಟರು ಕೊಡೋದಿಲ್ಲ. ಇದಾಗಿ ಇಷ್ಟ ಇಲ್ಲ ಕೊಡಲಿಕ್ಕೆ, ಅದು ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ನಮ್ಮ ಡಿಸ್ಕ್ರಿಪ್ಷನ್ ಏನು ಮಾಡೋಕ್ಕೆ ಸಾಧ್ಯ. ಭಕ್ತಿವಾಕ್ ಕರಣತ್ವೇನ ಸಾವಕಾಶೇಷವಾಗತ. ಆದ್ದರಿಂದ ಭಕ್ತಿ ವಾಕ್ ಕರಣ, ಭಕ್ತಿ ವಾಕ್ ಇದೆಯಲ್ಲ ಕರಣ, ಅದು ಕರಣ ಸಾಧನ. ಕರಣ ಅಂದರೆ ಸಾಧನ. ಭಕ್ತೈವ ಮುಕ್ತಿ ಅನ್ನೋ ಮಾತು ಕರಣ. ಆದ್ದರಿಂದ ಅದನ್ನ ಎಸ್ಕೇಪ್ ಮಾಡಿಬಿಡೋದು. ಸಾವಕಾಶ ಈಶವಾಗತ. ಆದ್ದರಿಂದ ಅದು ಸರಿಯಾದ ಅರ್ಥ. ಸಾವಕಾಶ ಅಂದರೆ ಏನು? ಭಕ್ತಿ ಮೇಲೆ ಇನ್ನೊಂದು ಸ್ಟೆಪ್ ಇದೆ, ದೇವರ ಅನುಗ್ರಹ ಮಾಡಬೇಕು ಅಂತ ಇದ್ದೇ ಇದೆ. ಭಕ್ತಿ ಎಷ್ಟೇ ಸರಿ ಕೇಳಿದ್ರು ಕೊಡೋದಿಲ್ಲ ಅಂದರೆ ಬೇರೆ ಏನೋ ಕಾರಣ ಇದೆ ಅಂತ ಅರ್ಥ. ಭಕ್ತಿನ ಮೋಚಯಿದ್ವಿಷ್ಟು ರೀತಿ ಮಾನತ್ವ ಬೇಷ್ಟು. ಏನು ಹೇಳಬೇಕು ಒಟ್ಟಿನ ಭಕ್ತಿಯಿಂದ ಮುಕ್ತಿ ಅಂತ ಹೇಳಿ ತಪ್ಪಲ್ಲ, ಆದರೆ ಭಕ್ತಿಯಿಂದಲೇ ಮುಕ್ತಿ, ದೇವರು ಬೇಕಿಲ್ಲ ಅಂತ ಹೇಳಿದ್ರೆ ಸರಿಯಲ್ಲ. ಅರ್ಥ ಆಯ್ತಾ? ಈಗ ದುಡ್ಡಿದ್ರೆ ಕೆಲಸ ಆಗುತ್ತೆ, ಕರೆಕ್ಟು. ಆದರೆ ದುಡ್ಡಿದ್ರೆ ಕೆಲಸ ಹಾಗೇ ಆಗುತ್ತೆ ಎಂಬುದು ಸರಿಯಲ್ಲ. ಅರ್ಥ ಆಯ್ತಾ? ಈಗ ಹಾಗೇ ಆಗುತ್ತೆ ಎಂಬುದು ಒಂದು ಮಾತು ಏನಂತ ಕರಿಬೇಕಾದ್ರೆ ಸಾಧನ ಅಂತ ಕರಿಬೇಕು. ಸಾಧನ ಶೂರ್. ದೇವರು ಅನುಗ್ರಹ ಮಾಡಿದ್ರೆ ಏನು ಮಾಡ್ತಾರೆ? ಹೊಟ್ಟೆ ಕೊಡ್ತಾರೆ. ಇದು ಅಲ್ಟಿಮೇಟ್. ಇದೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಹೊರಟ್ರೆ ಡೈಲಿ ಲೈಫ್ನಲ್ಲೇ ಅರ್ಥ ಆಗುತ್ತೆ. ಅದು ಕೊಡೋದಿಲ್ಲ ಅಂದರೆ ಏನು ಮಾಡೋಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಕೊಡ್ತೇನೆ ಬಿಡಿಸೋಕ್ಕೂ ಸಾಧ್ಯ ಇಲ್ಲ. ಅವನ ರೈಟ್ ಇದೆ. ಇತಿ ಬ್ರಹ್ಮತರ್ಕ ವಚನಾತ್ ವಚನ ಏನಿದೆ ಅದರಾದಿ ಎಲ್ಲಿದೆ? ಅನಾದಿ ಗುಣವಿಸ್ತರೆ ಸತಿ ಅಪಿ ಅವ್ಯಕ್ತಾದಿರ ತದಿಚ್ಛಾಂಬಿನ ಮೋಕ್ಷ ಪ್ರಾಪ್ತೇ. ಆದ್ದರಿಂದ ದೇವರು ಅನುಗ್ರಹ ಮಾಡಿಬಿಟ್ರೆ ನಿಮಗೇನೆಲ್ಲ ಮೋಕ್ಷ ಕೊಡ್ತಾರೆ. ಆಯಿತಾ? ವ್ಯವಸ್ಥೆ ಮಾಡಿದ್ದಾರೆ ಭಕ್ತಿ ಅಂತ ಹೇಳಿಬಿಟ್ಟು. ಅದು ಭಕ್ತಿಯಿಂದ ಕೊಟ್ಟೇ ಕೊಡ್ತಾರೆ. ಕೊಡಿದ್ರೆ ಏನೋ ಕಾರಣ ಇರುತ್ತೆ ಅಷ್ಟೇ ಹೊರತು ಇದಕ್ಕೆ ಏನು ಸಾಧನತ್ವ ಹೋಗಲಿಲ್ಲ. ಸಾಧನತ್ವ ಉಳ್ಕೊಂಡಿದೆ, ಬಟ್ ನಿಜವಾದ ಸಾಧನ ಎಂಬ ದೇವರ ಅನುಗ್ರಹ ಅಲ್ಟಿಮೇಟು. ಆದ್ದರಿಂದ ಭಕ್ತಿ ಜ್ಞಾನ ಎಷ್ಟು ಹೇಳಿದರೂ ಕೂಡ ಕೊನೆಯಬೇಕಾದ ದೇವರ ಅನುಗ್ರಹ ಬೇಕು. ಅಲ್ಲಿ ಗಂಟಾಗಲೇಬೇಕು. ಆ ಅನುಗ್ರಹ ಗ್ಯಾರಂಟಿ ಮಾಡೋದು ಯಾವುದಿದ್ರೆ ಭಕ್ತಿ. ಜ್ಞಾನ ಇದ್ರಲ್ಲ, ಭಕ್ತಿ ಇದ್ರೆ ಗ್ಯಾರಂಟಿ ಮಾಡ್ತಾರೆ. ಆದ್ದರಿಂದ ಭಕ್ತಿ ಮುಕ್ತಿ ದೇವರು ಇಷ್ಟನ್ನು ತಿಳ್ಕೊಳ್ಳಿ ಅಂತ ಹೇಳಿ. ಏನ ಎಲ್ಲಿದೆ? ಮೋಕ್ಷ ಸಿಗದೆ ಹೋಗೋದು. ಅಪ್ರಾಪ್ತಿ ಅಂದರೆ ಸಿಗುತ್ತೆ, ಅಪ್ರಾಪ್ತಿ ಅಂದ್ರೇನು? ಸಿಗೋದಿಲ್ಲ ಅಂತ ಅರ್ಥ. ಮುಂದೆ ಇತಿ ಬ್ರಹ್ಮತರ್ಕ ವಚನ ಅನಾದಿ ಗುಣ ವಿಸ್ತರೆ ಸತಿ ಅವ್ಯಕ್ತಾದಿನ ಅಪಿ ಅವ್ಯಕ್ತಾದಿನ ತದಿಚ್ಛಾಂಬಿನ ಮೋಕ್ಷ ಅಪ್ರಾಪ್ತಿ. ಏನೇ ಇದ್ದರೂ ಕೂಡ ದೇವರು ಇಚ್ಛೆ ಪಡೆದವ ಏನೇನೇ ಇರಲಿ ನಿಮಗೆ, ದೇವರು ನಾ ಇಷ್ಟ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡು ಮಾಡಿಸಿಲ್ಲ ಅಂತ ಹೇಳಾಗೆ ಒಂದು ಅಡಿಗೆ ಮಿಸ್ ಆಗಿಲ್ಲ. ಇಷ್ಟು ಈ ಕಾರಣ ಕೊಡಲಿಲ್ಲ, ನಾನು ಬೇಕಾದ ಮಾಡಿಸಿಲ್ಲ ನೀನು ಅಂತ ಕೊಡಲಿಲ್ಲ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅದನ್ನು ಮಾಡಿಸ್ಬೇಕು, ಇದು ಮಾಡಿಸ್ಬೇಕಾಯ್ತು, ಮಾಡಿಸ್ಬೇಕಾದ್ರೆ ವೇಟ್ ಬರ್ತದೆ ಏನು ಹೇಳಲಿಲ್ಲ. ನನಗೆ ಬೇಕೇ ಇಲ್ಲ, ನೀವು ಕೊಡೋದೇ ನನಗೆ ಬೇಕಿಲ್ಲ, ನೀವು ವಿಷಯದ ನನಗೆ ಬೇಕಿಲ್ಲ ಅಂತೇಳಿ. ಸುಧಾಮ ಅಷ್ಟು ಕೊಟ್ಟರೆ ಒಂದು ಕಂಪ್ಲೇಂಟ್ ಇಲ್ಲ. ಯಾಕೆ ಎರಡು ಕಡೆ ಕೃಷ್ಣ ನೋಡಿದ ಭಕ್ತಿನೇ. ಭಕ್ತಿ ಇಲ್ಲ ಆದ್ದರಿಂದ ಇಷ್ಟು ದೊಡ್ಡದ ಒಪ್ಪೋದಿಲ್ಲ, ಭಕ್ತಿ ಇದೆ ಆದ್ದರಿಂದ ಏನಿಲ್ಲದರೂ ಪರವಾಗಿಲ್ಲ. ಇಷ್ಟು ಎರಡೇ ಪಾಯಿಂಟ್. ಸೊ ಮುಕ್ತಿ ಏನು ಬೇಕಂತಾಯ್ತು? ಈಗ ಭಕ್ತಿ ಬೇಕು ಅಂತಾಯ್ತು. ತದಿಚ್ಛಾಂಬಿನ ಮೋಕ್ಷ ಅಪ್ರಾಪ್ತಿ. ಏನೇ ಸಾಮಗ್ರಿ ಇದ್ದರೂ ಕೂಡ ಅಡಿಗೆ ಎಲ್ಲ ಇದ್ದು ನಿಮ್ಮ ಮನೆ ಬರೋದಿಲ್ಲ. ನಾನು ಅಷ್ಟೇ ಎಲ್ಲ ಒಪ್ಕೊಂಡಿದ್ದೀನಿ, ಬರೋದಿಲ್ಲ. ಅದೇನೋ ಆಯಿತು ಬರೋದಿಲ್ಲ. ಆಗ ಅವನ್ನ ಎತ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮಕ್ಕಳನ್ನೇ ಎತ್ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಠ ಹಿಡಿದಾಗ ದೇವ್ರ ಕೈಲಿ ಹಠ ಹಿಡಿದು ಮುಕ್ತಿ ಕೊಡೋದು ಕೇಳೋಕ್ಕಾಗತ್ತಾ? ಅದಕ್ಕೆ ದಾಸ ಮುಕ್ತಿ ಗೀತಿ ಸರಿಯಾದ ಭಕ್ತಿ ಕೊಡು, ಅನುಗ್ರಹ ಮಾಡು ಅಷ್ಟೇ. ಸರಿಯಾದ ಭಕ್ತಿ ಕೊಟ್ಟ ಮೇಲೆ ಕೊಡುವಂತ ಕೇಳಿದ ಮೇಲೆ ಅನುಗ್ರಹ ಮಾಡುವಂತಾನೆ ಅರ್ಥ. ನಚ ಅಂಶಿ ಮಾರ್ಗಸ್ಯ ಅಂಶೇನ ಅಗಮ್ಯತ್ವಾತ್ ತಯೋರ್ಭೇದ ಸಾಧನೋತ್ತಮಸ್ಯ ಅದೃಷ್ಟಸ್ಯ ಅಂಶೀಕೃತಸ್ಯ ಅಂಶೇನ ಭುಜ್ಯಮಾನತ್ವಾತ್ ಅನ್ಯಥಾ ಅದೃಷ್ಟಂ ವಿನಾ ಶರೀರಾದಿ ಅನುಪಪತ್ತೇ. ನಚ ಅಂಶಿ ಮಾರ್ಗಸ್ಯ ಅಂಶೇನ ಅಗಮ್ಯತ್ವಾತ್ ತಯೋರ್ಭೇದ. ಅಂಶಿ ಅಂಶ ಬರೀತಾರೆ. ಅಂಶಿ ಅಂದ್ರೇನು? ಅಂಶಗಳನ್ನು ಹೊಂದಿದವರು, ಹೋಲ್. ಅದು ಅಂಶಿ ಅಂದರೆ ಹೋಲ್, ಅಂಶ ಅಂದರೆ ಪಾರ್ಟ್. ಗೊತ್ತಾಯ್ತಾ? ಇವತ್ತು ಕೈ ಕಾಲುಗಳೆಲ್ಲ ಏನವು? ಅಂಶಗಳು. ಇದು ಯಾರು? ವ್ಯಕ್ತಿ ಯಾರೋ? ದೇಹ, ಇಡೀ ದೇಹ ಅಂಗಿ. ಅಂಗ ಅಂಗಿ, ಅವಯವಿ ಅವಯವ ಹಾಕಿರ್ಕೋಬೇಕು. ಶರೀರಾದಿ ಅನುಪಪತ್ತೇ. ನಚ ಅಂಶಿ ಮಾರ್ಗಸ್ಯ ಅಂಶೇನ ಅಗಮ್ಯತ್ವಾತ್ ತಯೋರ್ಭೇದ. ಅಂಶಿ ಅಂಶಗಳಿಗೆ ಭೇದ ಇದೆ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಒಬ್ಬೇ ವ್ಯಕ್ತಿಯ ಅಂಶಗಳಿಗೆ ಏನಿರೋದಿಲ್ಲ,
ಅಲ್ಲೂ ಕೂಡ ಎರಡಿದೆ, ಸ್ವರೂಪಾಂಶ ಆದರೆ ಸಮಸ್ಯೆ ಇಲ್ಲ, ಉಳಿದಾದ್ರೆ ಭೇದ ಇದೆ. ಮತ್ತೆ ಸಾಧನ ಇಲ್ಲಿ ಇಲ್ಲಿ ಬಂದಿರೋದು ಸ್ವರೂಪ ಪ್ರಶ್ನೆ. ಸಾಧನೋತ್ತಮಸ್ಯ ಅದೃಷ್ಟಸ್ಯ ಅಂಶೀಕೃತಸ್ಯ ಅಂಶೇನ ಭುಜ್ಯಮಾನತ್ವ. ಉತ್ತಮವಾದ ಸಾಧನ ಏನೇ ಇದ್ದರೂ ಕೂಡ ಅಂಶಗಳಿಗೆ ಪರಸ್ಪರ ಏನಾಗುತ್ತೆ, ಲಿಂಕ್ ಆಗಲೇಬೇಕು. ಉದಾಹರಣೆ ಕಾಲು ನೋವು, ಬಾಯಿ ಜೋರಾಗಿ ಕೂಗ್ತಾರೆ, ಕಾಲು ಕೂಗಬೇಕಾಗಿತ್ತು, ಬಾಯಿ ಯಾಕೆ ಹೋಗುತ್ತೆ ಅಂದರೆ ಎರಡಕ್ಕೂ ಏನಿದೆ, ಲಿಂಕ್ ಇದೆ. ಆದ್ದರಿಂದ ಅರ್ಥ ಆಯ್ತಾ? ಪ್ರತಿಯೊಂದು ಕೂಡ ತಲೆ ನೋವು ಅಂತ ಹೇಳಿದ್ರೆ ಇಲ್ಲಿಗೆ ಜೋರಾಗಿ ಹೋಲ್ ಮಾಡಿ ಔಷಧಿ ಇಟ್ಟರೆ ಹೇಗಿರ್ತದೆ, ಇಲ್ಲಿಗೆ ಹಾಕಿದ್ರೆ ಹೋಗುತ್ತೆ. ಆ ಕನೆಕ್ಷನ್ ವ್ಯವಸ್ಥೆ ಮಾಡಿದ್ದಾರೆ ದೇವರು. ಅದು ಇನ್ನೊಬ್ಬರು ತಲೆಗೆ ಇಲ್ಲಿಂದ ಕೊಟ್ಟರೆ ಹೋಗೋದಿಲ್ಲ, ಅಷ್ಟೇ ಕನೆಕ್ಷನ್ ಇಲ್ಲ. ಆ ದೃಷ್ಟಿಯಲ್ಲಿ ಎಂದೂ ಕೂಡ ಅಂಶಗಳು ಕರೆಕ್ಟ್ ಆಗಿದ್ದಾಗ, ಸೂಕ್ತ ಸಾಧನೆ ಮಾಡಿದಾಗ ಒಂದಕ್ಕೊಂದು ಏನಾಗಬೇಕು, ಅದು ಲಿಂಕ್ ಆಗಲೇಬೇಕು. ಇಂದ್ರ ಅರ್ಜುನ ಇದ್ದಾರೆ, ಅರ್ಜುನ ಮಾಡಿದ ಸಾಧನೆ ಇಂದ್ರದೇವರು ಸೇರುತ್ತೋ ಇಲ್ವೋ ಗೊತ್ತಾಯ್ತಾ? ಇಂದ್ರ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನನ್ನು ಆ ಪಾರಿಜಾತ ಅಪರಣ ಪ್ರಸಂಗದೊಳಗೆ. ಎಲ್ಲ ತಾನು ತಪ್ಪು ಮಾಡಿದಲ್ಲಿ ಕ್ಷಮಿಸಿಬಿಡು, ನಾನೇ ಹುಟ್ಟಿರೋದು ಅರ್ಜುನನಾಗಿ, ನನ್ನ ಕೈ ಬಿಡಬೇಡ ಅಂತ ಹೇಳಿದ. ಕೃಷ್ಣ ಮಾತು ಕೊಡ್ತಾರೆ, ಕೈ ಬಿಡೋದಿಲ್ಲ ಅಂತ. ಗೊತ್ತಾಯ್ತಾ? ಅದು ಅಲ್ಲಿ ಕೇಳಿಕೊಂಡಿದ್ದಕ್ಕೆ ಹೆಲ್ಪ್ ಆಯ್ತು. ಇಲ್ಲಿ ರಾಷ್ಟ್ರೀಯ ಯಾಗದಲ್ಲಿ ಪಾಲ್ಗೊಂಡ ಈ ಪುಣ್ಯ ಅಲ್ಲಿಗೆ ಆ್ಯಡ್ ಆಯಿತು. ಎರಡು ಅಕೌಂಟ್ ಇರ್ತದೆ. ಬರೀ ಚೆಕ್ಕಿಗೆ ನಿಮ್ಮ ಎಫ್ ಡಿ ಇಂದ ಕೊಡೋದಿಲ್ಲ, ಚೆಕ್ ಕೊಟ್ಟು ಎಫ್ ಡಿ ದುಡ್ಡಿದ್ರೆ ಕೊಡೋದಿಲ್ಲ. ಆದರೆ ಇದು ಮಾಡಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು, ತೊಗೋಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಅವ್ರಿಗೆ ನಾವು ಲೆಟ್ರ್ ಕೊಟ್ಟರೆ ಮಾಡ್ತಾರೆ, ಕೊಡ್ಬೋದು ಅಂತ ಕೊಟ್ಟರೆ ಮಾಡ್ತಾರೆ. ಇಲ್ಲ ಅದು ವಿತೌಟ್ ತಟ್ಟು ಕೊಡೋದಿಲ್ಲ ಅವರು. ಅಕೌಂಟ್ ಬೇರೆ, ಬಟ್ ಆ ವ್ಯಕ್ತಿ ಅವಂದೇ, ಅಕೌಂಟ್ ಬೇರೆ, ಫಿಕ್ಸ್ ಮಾಡಕ್ಕೆ ಬರೋದಿಲ್ಲ. ಆ ಪರ್ಮಿಷನ್ ಮಾಡ್ಬೋದು ಅಷ್ಟೇ. ಅಂಶಗಳಲ್ಲಿ ಎರಡು ಪರಸ್ಪರ ಸಂಗತಿ ಯಾತಕ್ಕೆ ಅಂತ ಕೇಳಿ ಅನೇಕ ಗುಣಗಳಿವೆ ಜೀವನದಲ್ಲಿ, ಅನೇಕ ಗುಣಗಳಿವೆ, ಹೌದಲ್ಲ? ಭಕ್ತಿನೇ ಒಂದು ಗುಣನೇ, ಗೊತ್ತಾಯ್ತಿಲ್ಲ? ಆದ್ದರಿಂದ ಅಷ್ಟೇ ಕೆಲಸ ಇಲ್ಲ ಪೂರ್ಣತೆ ಬರೆದು ಹೋದ್ರೆ ಆಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಂಶ ಭಾಗದಿಂದ ಆಗೋದಿಲ್ಲ, ಪೂರ್ತಿ ಆಗಬೇಕು ಅಂತ ಕಾರಣ ಕೊಡ್ತಾರೆ ಅಷ್ಟೇ. ಜಾತತ್ವ ಇನ್ನೂ ಹೇಳ್ತಾರೆ ಅದಕ್ಕೆ. ಅನ್ಯಥಾ ಅದೃಷ್ಟಂ ವಿನಾ ಶರೀರಾದಿ ಅನುಪಪತ್ತೇ ಸಾಧನೋತ್ತಮಸ್ಯ ಅದೃಷ್ಟಸ್ಯ ಅಂಶೀಕೃತಸ್ಯ ಅಂಶೇನ ಭುಜ್ಯಮಾನತ್ವ. ಒಂದು ಪಾದಕ್ಕೆ ಅದೃಷ್ಟ ಅಂತ ಒಂದು ಪದ ಇದೆ. ಅದೃಷ್ಟ ಅಂದ್ರೆ ಪದ ಏನದು? ನಮಗೆ ಗೊತ್ತಾಗದೇ ಇರೋ ನಮಗೆ ಗೊತ್ತಾಗದೇ ಇರೋ ಒಂದು ಕಾರಣ ಇದೆ ಅದರಲ್ಲಿ. ಎಲ್ಲ ನೋಡ್ಕೊಂಡ್ರು, ಏನು ನಮ್ಗೆ ಉತ್ತರ ಕೊಡೋಕೆ ಬರಲಿಲ್ಲ, ಏನೋ ಒಂದಿದೆ, ಅಷ್ಟೇ. ಅದೇನೋ ಒಂದಿದೆ, ನಮಗೆ ಗೊತ್ತಿಲ್ಲ. ಅನ್ನೋನ್ ನಂಬಂದ್ರೆ ಒಂದೇ, ಅದೃಷ್ಟ ಆದ್ರೂ ಒಂದು ಅನ್ನೋನ್ ಕಾಸ್. ಅರ್ಥ ಆಯ್ತಾ? ಇವತ್ತು ಯಾವುದೇ ಮೆಡಿಕಲ್ ಬುಕ್ಸ್ ತೆಗೆದು ನೋಡಿದ್ರು ಕೂಡ ರೋಗ ನೂರಾರು ಕಾರಣ ಕೊಡ್ತಾರೆ, ತಿಳ್ಕೊಬೇಡ. ಕೊನೆಗೊಂದು ಕಾರಣ ಕೊಡ್ತಾರೆ, ಅನ್ನೋನ್ ರೀಸನ್. ಗೊತ್ತಾಯ್ತಾ? ಸಾಮಾನ್ಯ ತಂದೆ ತಾಯಿಗೆ ಏನೋ ಡಯಾಬಿಟಿಸ್ ಇದೆ, ಮಗನಿಗೆ ಬಂತು, ಸರಿ. ಅದು ಆದರೆ ಇವ್ರಿಗೆ ಬಂದಿಲ್ಲ, ಆಶ್ಚರ್ಯ. ಇಬ್ಬರಿಗೂ ಇದು ಇವ್ರು ಏನೂ ಬಂದೇ ಇಲ್ಲ. ಸಾಮಾನ್ಯ ಇವ್ರ ಪ್ರಕಾರ ಬರಬೇಕು. ಅವ್ರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಸುಳ್ಳು ಅಂತ ಹೇಳಕ್ಕೆ ಬರಲ್ಲ. ಮತ್ತೆ ಅವ್ರು ಹೇಳಿದಾಗ ಸುಳ್ಳು ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನೊಂದು ಏನೋ ಕಾರಣ ಇದೆ ಅಷ್ಟೇ. ಅವರಿಗೆ ಇಬ್ಬರಿಗೂ ಇಲ್ಲ, ಇವನಿಗೆ ಬಂತು, ಅದು ಬೇರೆ, ಅದೊಂದು ಕಾರಣ ಇದೆ. ಇಬ್ಬರಿಗೂ ಇದ್ದು ಬರಲಿಲ್ಲ, ಇಬ್ಬರಿಗೆ ಇಲ್ದಿದ್ದು ಬಂತು. ಇದೆಲ್ಲದಕ್ಕೂ ಗೊತ್ತಾ, ಬೇರೆ ಅದು ಮೀರಿದ್ದೊಂದು ಕಾರಣ ಇದೆ. ನಮ್ಮ ಕಾರಣ ಪ್ರಕಾರ ಸರಿಯೇ, ಆದರೆ ಮೀರಿದ ಕಾರಣ ನಮಗೆ ಗೊತ್ತಿಲ್ಲ. ಅದು ನಾವೆಲ್ಲ ಅದಕ್ಕೆ ನಮಗೆ ಈಗ ಅರ್ಥ ಆಗೋದು. ಎಲ್ಲ ನಮಗೆ ಗೊತ್ತಿಲ್ಲ ಅಂತ ಅದೇ ಒಪ್ಕೊಂಡ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಸ್ಮೋಕರು, ಅವ್ರಿಗೆ ಕ್ಯಾನ್ಸರ್ ಬರಲೇ ಇಲ್ಲ. ಇನ್ನೊಂದು ಯಾರೋ ಜನ್ಮದಲ್ಲೇ ಮನೆ ಬಿಟ್ಟೇ ಹೋಗಿಲ್ಲ ಪಾಪ, ಗೊತ್ತಾಯ್ತು, ಸ್ಮೋಕ್ 100 ಆಗೋದು. ಅವರಿಗೆ ಸಿಕ್ಕಾಬಟ್ಟೆ 4th ಸ್ಟೇಜ್ ಕ್ಯಾನ್ಸರ್. ಯಾಕೆ ಗೊತ್ತಿಲ್ಲ, ಅದು ನಮ್ಮ ಕಾರಣ ಗೊತ್ತಿಲ್ಲ ಅಂತ. ನಮ್ಗೆ ಏನೇನು ಮಾತಾಡ್ತೀವಿ ನಾವು, ಏನು ಕಾಜಿಸ್ತವೆಲ್ಲ ನೋನ್ ಕಾಜಸ್ ಬಗ್ಗೆ ಮಾತಾಡ್ತೀವಿ. ಅವ್ರಿಗೆ ಎಷ್ಟೋ ಸತಿ ವರ್ಕ್ ಆಗತ್ತಿಲ್ಲ ಅಂತೇನೂ ಅಲ್ಲ. ಆದ್ದರಿಂದ ಸ್ಮೋಕ್ ಮಾಡ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಬರಲೇಬೇಕು, ಆಗಲೇ ಬರಬೇಕು ಅಂತಿಲ್ಲ. ಅವ್ನ ಮನೆಗೆ ಮೊಮ್ಮಗನಿಗೆ ಬಂತು. ಲಾಂಗ್ ಗ್ಯಾಪಲ್ಲಿ ಹಿಂದೆ ಲಾಂಗ್ ಹಿಸ್ಟ್ರಿ ತೊಗೊಂಡ್ರೆ ಡೈರೆಕ್ಟ್ ಬರಬೇಕಾಗಿಲ್ಲ, ಅದು ಉಳ್ಕೊಂಡಿರುತ್ತೆ, ಆ್ಯಕ್ಟಿವ್ ಆಗುತ್ತೆ. ಬೇರೆಯವ್ರು ಅಲ್ಲಿ ಆ್ಯಕ್ಟಿವ್ ಆಯ್ತು ಅಷ್ಟೇ. ಅದಕ್ಕೆ ಒಂದು ಎಕ್ಸ್ಪೇರ್ ಮಾಡಿ ತುಂಬ ಕಾರಣಗಳು ಬೇಕಾಗುತ್ತೆ. ಆ ರೀತಿ ಹೇಳೋದಕ್ಕೆ ಅದೃಷ್ಟ ಪದಾರ್ಥ ಒಪ್ಪಲೇಬೇಕು ಅಂತ ಆಯ್ತು. ನಚ ಅಲ್ಲಿಗೆಲ್ಲಿ ನಾಳೆ ಮುಂದಿನ ಭಾಗ ಅದೃಷ್ಟ ಎಲ್ಲ ಸೇರುತ್ತೆ, ಒಂದೇ ಅಲ್ಲ. ದೇವ್ರ ಇಚ್ಛೆವರೆಗೂ ಕೂಡ ಕೊನೆಗೆ ಒಂದು ಮಾತು ದೇವ್ರಿಗೆ ಮನಸ್ಸು ಬರಲಿಲ್ಲ ಅಷ್ಟೇ, ಹೌದಾಯ್ತು. ಅಲ್ಲೇ ಗಾಂಧಾರಿ ತಪ್ಪು ತಿಳ್ಕೊಂಡ್ಬಿಟ್ಲು. ಏನಂತ? ಕೃಷ್ಣ ನೀನು ಮನಸ್ಸು ಮಾಡಿದ್ರೆ ಇದನ್ನ ನಿಲ್ಲಿಸ್ಬೋದಾಗಿತ್ತು, ಮನಸ್ಸು ಮಾಡಲಿಲ್ಲ, ಅದಕ್ಕೆ ನಿಮ್ಮವ್ರು ಹೊಡೆದಾಡಿ ಸಾಯಿದೆ ಶಾಪ ಕೊಟ್ಬಿಡಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು. ಕೃಷ್ಣ ತೋರಿಸ್ದ, ಮನಸ್ಸು ಮಾಡಲಿಲ್ಲ ಅಂಬೋದು ಕರೆಕ್ಟೇ. ಯಾಕೆ ಮಾಡಲಿಲ್ಲ ಯೋಚನೆ ಮಾಡಲಿಲ್ಲ ಆಕೆ. ಕೃಷ್ಣನ ಕೈಲಿ ಆಗಲಿಲ್ಲ ಅಂತ ಹೇಳಿಲ್ಲ. ಗಾಂಧಾರಿ ಆ ದೃಷ್ಟಿಯಿಂದ ಭಾಳ ಜಾಣಿ. ನಮ್ಮ ಜನ ಏನು ಉಪನ್ಯಾಸ ಮಾಡ್ತಾರೆ, ಅದೆಲ್ಲರೂ ಅಂತ ಅರ್ಥ ಅಲ್ಲ. ಏನಂತ ಮಾಡ್ತಾರೆ, ಈವನ್ ಕೃಷ್ಣನ ಎಫರ್ಟ್ಸ್ ಬೇಕು ಇನ್ ವೇನ್. ಕೃಷ್ಣನ ಎಫರ್ಟ್ಸು ವ್ಯರ್ಥ ಆಗಿಬಿಡುತ್ತೆ. ಕೃಷ್ಣ ಟ್ರೈಸ್ ಇಸ್ ಬೆಸ್ಟ್ ಬಟ್ ಇನ್ ವೇನ್.
ಸಂಧಿನು ಏನೇನೋ ಪ್ರಯತ್ನ ಪಟ್ಟ ಕೃಷ್ಣ ಪಾಪ ವಿಶ್ವರೂಪದೋಷರು ಆಗಲಿಲ್ಲ ಮನೆಗೆ. ಅದೇ ಕೃಷ್ಣನ ಕೈಲಿ ಅದು ತಪ್ಪದು. ಕೃಷ್ಣನ ಕೈಲಿ ಆಗಲಿಲ್ಲ ಅಲ್ಲ, ಕೃಷ್ಣನಿಗೆ ಆಗೋದು ಬೇಕಿರಲಿಲ್ಲ ಅಷ್ಟೇ. ಕೃಷ್ಣನಿಗೆ ಆಗೋದು ಬೇಕಿರಲಿಲ್ಲ. ಅದು ಸರಿಯಾದ ಗಾಂಧಾರಿಗೆ ಗೊತ್ತಾಯ್ತು. ಅದು ಯಾವುದು ಗಾಂಧಾರಿ ಭಾಳ ಉನ್ನತ ಮಟ್ಟದಲ್ಲಿ ಮಾತಾಡ್ತಾನೆ. ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು. ಕೃಷ್ಣ ಮಾಡಲಿಲ್ಲ, ಮಾಡಕ್ಕೆ ಬಂದರೂ ಮಾಡಲಿಲ್ಲ ಅಂದ್ರೆ ಏನೋ ಕಾರಣ ಇಲ್ಲ, ಅದನ್ನು ಕೇಳಲಿಲ್ಲ. ಅದು ಇಲ್ಲಿವರೆಗೆ ಬಂದು ಅಲ್ಲಿ ಫೇಲ್ ಆದಾಗಾಯ್ತು, ಲಾಸ್ಟ್ ಸ್ಟೆಪ್ಪಲ್ಲಿ ಫೇಲ್ ಆದಾಗ, ಫೈನಲ್ಸಲ್ಲಿ ಫೇಲ್ ಆದಾಗಾಯ್ತು.